ಚಿತ್ರದುರ್ಗದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನರಕ ದರ್ಶನ ಆಗ್ತಾ ಇದೆ. ಆಸ್ಪತ್ರೆಯ ಅವ್ಯವಸ್ಥೆಗೆ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ. ಚಿತ್ರದುರ್ಗದ ಚಿಕ್ಕಜಾಜೂರು ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ಇದು. ವೈದ್ಯರಿಲ್ವಾ ಆಸ್ಪತ್ರೆಯಲ್ಲಿ ಅಂತ ಕೇಳಿದ್ರೆ ವೈದ್ಯರಿದ್ದಾರೆ, ಆದ್ರೆ ಆಸ್ಪತ್ರೆಗೆ ಮಾತ್ರ ಬರೋದಿಲ್ಲ. ಆಸ್ಪತ್ರೆಗೆ ಅವ್ರು ಎಂಟ್ರಿ ಆಗೋದೇ ವಾರಕ್ಕೊಮ್ಮೆ ಅಂತೆ. ಹೆಸರಿಗೆ 24x7 ಹೆರಿಗೆ ಆಸ್ಪತ್ರೆ, ಆದ್ರೆ ಅದರ ಒಳಗುಟ್ಟೇ ಬೇರೆ. ಕಳೆದ 7 ತಿಂಗಳಿನಿಂದ ಈ ಆಸ್ಪತ್ರೆಯಲ್ಲಿ ಒಂದೇ ಒಂದು ಹೆರಿಗೆ ನಡೆದಿಲ್ಲ. ಡಿಎಚ್ಒ ಗಮನಕ್ಕೆ ತಂದ್ರೂ ಯಾವುದೇ ಕ್ರಮ ಆಗಿಲ್ಲ ಅಂತಿದ್ದಾರೆ ಗ್ರಾಮಸ್ಥರು. ವೈದ್ಯರು ಹಾಗೆ ಸಿಬ್ಬಂದಿಯ ನೇಮಕ ಮಾಡಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆಯನ್ನ ಕಲ್ಪಿಸಿ ಅಂತ ಮನವಿ ಮಾಡಿಕೊಳ್ತಿದ್ದಾರೆ. ಹೆಸರಿಗೆ ಮಾತ್ರ ಆಸ್ಪತ್ರೆ, ಆದ್ರೆ ಯಾವ ವ್ಯವಸ್ಥೆಯೂ ಇಲ್ಲ. ವೈದ್ಯರಂತೂ ಆ ಕಡೆ ತಲೆನೇ ಹಾಕೋದಿಲ್ಲ. ಹೀಗಾಗಿ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ. ಚಿಕ್ಕಜಾಜೂರು ಗ್ರಾಮದ ಆರೋಗ್ಯ ಕೇಂದ್ರವನ್ನ ಗಮನಿಸ್ತಾ ಇದ್ದೀರಿ. ಸದೃಢವಾದಂತಹ ಕಟ್ಟಡ, ಎಲ್ಲ ವ್ಯವಸ್ಥೆಗಳಿದ್ದಾವೆ. ಆದ್ರೆ ಅದನ್ನ ಮಾನಿಟರ್ ಮಾಡೋದಕ್ಕೆ, ಅಲ್ಲಿ ಚಿಕಿತ್ಸೆಯನ್ನ ಕೊಡೋದಕ್ಕೆ ವೈದ್ಯರು, ಸಿಬ್ಬಂದಿ ಇರಬೇಕಲ್ಲ, ಅವರೇ ಇಲ್ಲ. ಡಾಕ್ಟ್ರು ಇರಲ್ಲ. ಆಮೇಲೆ ನೈಟ್ ಕಂಪಲ್ಸರಿ ಯಾರಿಗೊಬ್ಬರು ಸಿಸ್ಟಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಕುಂದುಕೊರತೆಗಳು ಭಾಳ ದಿವಸ ಹೇಳ್ಕೊಂತ ತುಂಬಾ ಇದಾವೆ. ನೈಟ್ ಸಿಸ್ಟ್ ಇರಲ್ಲ, ಬೆಳಗ್ಗೆ ಡಾಕ್ಟರ್ ಇರಲ್ಲ. ಡಾಕ್ಟ್ರು ಬಂದರೆ ಪಾಪ ಜನಗಳಿಗೆ ರೆಸ್ಪಾನ್ಸ್ ಇರಲ್ಲ. ಕುಡಿಯೋಕ್ಕೆ ನೀರಿಲ್ಲ, ವಾಶ್ರೂಮ್ ಇಲ್ಲ. ಅವೆಲ್ಲ ಹೇಳೋಕ್ಕೋಗ್ಬಾರ್ದು ಗುರುಗಳೇ. ನೋಡಿ ಸರ್, ಫಸ್ಟು ಕುಂದುಕೊರತೆಗಳು ಎಷ್ಟಿದ್ದಾವೆ ನಮಗೆ ಹೆಂಗೆ ಗೊತ್ತಾ? ಸಾರ್ವಜನಿಕರು ನಮಗೆ ನೈಟ್ ಹೊತ್ತು ಮೇನು. ಡೇ ಹೊತ್ತು ಡಾಕ್ಟ್ರು ಇಲ್ಲಂದ್ರೆ ಬೇರೆ ಪ್ರೈವೇಟ್ ಸಿಗ್ತಾರೆ. ನಮಗೆ ನೈಟ್ ಹೊತ್ತು 2 ಸಿಸ್ಟರ್ ಹಾಕಬೇಕು. ಸುತ್ತಮುತ್ತ ಒಳ್ಳೆ ಅಷ್ಟು ಇವಕ್ಕೆ ಹೋಬಳಿಗೆ ಇದು ಪ್ರಾಥಮಿಕ ಕೇಂದ್ರ. ಇದು ನೈಟು ಸಿಸ್ಟರ್ ಇರಲ್ಲ, ಕದಾಕಿರ್ತಾರೆ. 10 ಗಂಟೆ 6:30 7 ಗಂಟೆ ಕದಾಕ್ತಾರೆ. ಒಂದು 2-3 ಗ್ರಾಮ ಇದು ಸಿಸ್ಟರ್ ಹಾಕ್ಕೊಡ್ಬೇಕು. ಹಾಂ, ಇಲ್ಲ ಸರ್, ಇದ್ರೆ ಮಾಡ್ತಾರೆ. ಇಲ್ಲ ಅಂತಂದ್ರೆ ಪಾಪ ನೈಟ್ ಹೊತ್ತು ಅವರು ಮಲಗಿರ್ತಾರೆ ಡ್ರೈವರ್ಗಳು. ಅವ್ರ ಮೇಲೆ ದೂರ ಹಾಕೋಗುತ್ತಾ? ಫಸ್ಟ್ ಇವರು ಅಧಿಕಾರಿಗಳು ಸರಿ ಇಲ್ಲ ಅಂತಂದಾಗ ಡ್ರೈವರ್ ಮೇಲೆ ದೂರ ಹಾಕೋಗುತ್ತಾ ಸರ್? ನಾವು ಫಸ್ಟ್ ಅಧಿಕಾರಿಗಳು ಮೇನ್ ಅಲ್ಲ ಸರ್ ಇಲ್ಲಿ. ಹೌದು ಸರ್, ನಾವೇ ಒಂದು ಇದು ಕೊಟ್ಟಿವಿ, ನಾವೇ ಒಂದು ಅರ್ಜಿ ಕೊಟ್ಟಿದ್ದೀವಿ. ಅದೇ ಮಾಡಿ ಕರೆಸ್ತೀವಿ, ಹೇಳ್ತೀವಿ ಅಂತ ಹೇಳ್ತಾರೆ. ಅಲ್ಲಿಗೂ DHO ನಾನು 4-5 ಸರಿ ಫೋನ್ ಮಾಡಿದ್ದೆ. ಅವರು ಕಳಿಸ್ತೀನಪ್ಪ ಒಂದು 4-5 ಜನ, ಅವ್ರು ನಮ್ಮ ಇದೇ ಮುಖಂಡರೆಲ್ಲ ಬಂದು ಮಾತಾಡಿದರು. ಕಳಿಸ್ಕೊಡ್ತೀನಪ್ಪ, ಮಾತಾಡ್ತೀನಪ್ಪ ಅಂತ ಹೇಳಿದರು. ಇದುವರೆಗೂ ನೈಟ್ ಹೊತ್ತು ಯಾರೂ ಬಂದಿಲ್ಲ ಸರ್. ಎಲ್ಲ ಕುಂದುಕೊರತೆ. ಈಗ ನೀವು ಪ್ರೆಸೆಂಟ್ ನೋಡ್ತಾ ಇದ್ದೀರಾ. ಹಾಂ, ಒಳದ ಕೆರೆಯಲ್ಲ ದುರ್ಗಂತ ರೆಫರ್ ಮಾಡ್ತಾರೆ. ಈಗ ನಮ್ಮ ಹತ್ರ ಅಮೌಂಟ್ ಇರುತ್ತೆ ಸರ್. ನಾವು ಇರೋದೇ ಬಡವರಲ್ಲಿ ಬರೋದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸರ್. ನಮಗೆ ಒಳ್ಳೆ ಡಾಕ್ಟ್ರುಗಳು ಬರಬೇಕು. ನೈಟ್ ಹೊತ್ತು ಸಿಸ್ಟರ್ ಇರಬೇಕು. ಡಾಕ್ಟ್ರ್ ಇಲ್ಲ ಅಂದ್ರೆ ಸಿಸ್ಟರ್ ಇರಬೇಕು. ಆಮೇಲೆ ಇನ್ನೊಂದು ರೆಫರ್ ಮಾಡೋದಕ್ಕಿಂತ ನಮ್ಮ ಕೈಲಿ ಎಷ್ಟಾಗುತ್ತೋ ಅದನ್ನು ಮಾಡ್ಕೊಡೋಕ್ಕೆ ಟ್ರೈ ಮಾಡಬೇಕು ಸರ್. ಚಿಕ್ಕಜಾಜೂರಲ್ಲಿ ತುಂಬ ಚೆನ್ನಾಗಿದೆ ಹಾಸ್ಪಿಟ್ಲು, ಆದರೆ ಇಲ್ಲಿ ಸಮಸ್ಯೆ ಎಷ್ಟಿದೆ ಅಂದರೆ ಸುಮಾರು ನಾವು ಈಗ ಹೆಚ್ಚು ಕಡಿಮೆ ಒಂದು 4-5 ತಿಂಗಳಿಂದಲೂ ಕಂಪ್ಲೇಂಟ್ ಮಾಡ್ತಾನೇ ಇದ್ದೀವಿ. ಬಟ್ ಯಾರೂ ರೆಸ್ಪಾನ್ಸು ಅಷ್ಟೊಂದು ಇಲ್ಲ ಸರ್. ಏನು ಸಮಸ್ಯೆ ಇದೆ ಸರ್ ಹಾಸ್ಪಿಟ್ಲಲ್ಲಿ? ಸಿಬ್ಬಂದಿ ಸಮಸ್ಯೆ ಇರ್ಬೋದು ಸರ್. ಬೆಳಗ್ಗೆ 10 ಗಂಟೆಗೆ ಬರ್ತಾರೆ ಸಿಸ್ಟ್ರು, 10-11 ಗಂಟೆಗೆ ಬರ್ತಾರೆ. ನೈಟ್ 10 ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋಗಿಬಿಡ್ತಾರೆ. ಡಾಕ್ಟರ್ಸ್ ಹೋದ್ರೂ ಅಷ್ಟೇ ಕರೆಕ್ಟಾಗಿ ಇರೋದಿಲ್ಲ. ಆಮೇಲೆ ಇಕ್ವಿಪ್ಮೆಂಟ್ಸು ಹಾಸ್ಪಿಟ್ಲು ತುಂಬ ಚೆನ್ನಾಗಿದೆ, ಬಟ್ ಸಿಬ್ಬಂದಿ ಕೊರತೆ ಎಷ್ಟು ಇದೆ ಅಂದರೆ ಅದು ಅವ್ರಿಗೆ ಮಾತ್ರ ಅಷ್ಟೇ ಗೊತ್ತು. ಇಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ನಾನು ಸುಮಾರು ಒಂದು 8-10 ಸಲ ಬಂದಿರ್ಬೋದು ಹಾಸ್ಪಿಟ್ಲಿಗೆ ನೈಟು. ಪೇಷಂಟ್ಗಳನ್ನ ಕರ್ಕೊಂಡು ಒಬ್ಬರೂ ಇರಲ್ಲ ಇಲ್ಲಿ. ನಾನು ವೈದ್ಯಾಧಿಕಾರಿಗಳಿಗೆ ಹೇಳಿದರೆ ಅವರು ಮೇಲಧಿಕಾರಿಗೆ ಹೇಳ್ರಿ ಅಂತಾರೆ. ಬಟ್ ನಾನು ಸುಮಾರು ಒಂದು 3-4 ಸಲ ಬಂದು ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ಇದೇ ಸ್ಪಾಟಲ್ಲೇ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆದರು. ಇಲ್ಲಿಗೆ ಎಕ್ದಮ್ ಕರ್ಕೊಂಬಂದರೆ ಇಲ್ಲಿ ಯಾರ್ಯಾರೂ ಇರಲಿಲ್ಲ. ಇಲ್ಲಿ ಸಡನ್ನಾಗಿ ಕರ್ಕೊಂಡು ಮತ್ತೆ ಸೀದಾ ಒಳಲ್ಕೆರೆಗೆ ಕರ್ಕೊಂಡು ಹೋದ್ವಿ ಅವ್ರಿಗೆ ಹಾಸ್ಪಿಟ್ಲಿಗೆ. ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಸರ್. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ದಯಮಾಡಿ. ಹೌದು ಸರ್, ಹೌದು. ವ್ಯವಸ್ಥೆ ಕುಡಿಯೋ ನೀರಿನ ಎಲ್ಲ ವ್ಯವಸ್ಥೆ ಇದೆ ಸರ್. ಬಟ್ ಇದು ಇಕ್ವಿಪ್ಮೆಂಟ್ಸ್ ಎಲ್ಲ ಏನಾಗಿದೆಯೋ ಗೊತ್ತಿಲ್ಲ. ಹಂಗಾಗಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ದಯಮಾಡಿ ಮೇಲಾಧಿಕಾರಿಗಳು ಇದನ್ನು ಗಮನಕ್ಕೆ ತಂದು
ಸಾರ್ವಜನಿಕರಿಗೆ ಒಳ್ಳೆಯದನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಭಾಳ ಸಮಸ್ಯೆ ಇದೆ. ಕುಡಿಯೋ ನೀರಿನ ಇದು ವ್ಯವಸ್ಥೆ ಸರಿ ಇಲ್ಲ. ಬಾತ್ರೂಮ್ಗಳು ಎಲ್ಲ ಗಲೀಜೆದ್ದೋಗಿದ್ದಾವೆ. ಆಮೇಲೆ ವೈದ್ಯಾಧಿಕಾರಿಗಳು ಇರೋದೇ ಇಲ್ಲ ಇಲ್ಲಿ. ಭಾಳ ಡಾಕ್ಟ್ರು ಭಾರಿ ಪ್ರಾಬ್ಲಮ್ ಐತೆ. ಸಿಸ್ಟ್ರುಗಳು ಯಾವಾಗ ಬೇಕೋ ಆವಾಗಲೇ ಹೋಗ್ತಾರೆ. ಈ ಕಂಡೀಷನಾಗಿ ಇರೋದೇ ಇಲ್ಲ. ಮಾತ್ರೆಗಳು ಕೊಡ್ರಿ ಅಂತಂದರೆ ಯಾವ ಮಾತ್ರೆನೂ ಕೊಡೋದಿಲ್ಲ. ಇಲ್ಲಿ ಮಾತ್ರೆಗಳಿಲ್ಲ, ಹೊರಗಡೆ ಬರ್ಕೊಡ್ತೀವಿ ತಗೊಂಡೋಗ್ರಿ ಹಂಗೆ ಹಿಂಗೆ ಅಂತಾರೆ. ಭಾಳ ಅವ್ಯವಸ್ಥೆ ಆಗಿದೆ ಈ ಹಾಸ್ಪಿಟ್ಲು. ಹಾಸ್ಪಿಟ್ಲಿಗೆ ಒಂದು ಡಾಕ್ಟ್ರು ಬೇಕು, ಒಳ್ಳೆ ಡಾಕ್ಟ್ರು. ಅವ್ರನ್ನ ಇದು ಮಾಡಿ ಅವ್ರನ್ನ ವ್ಯವಸ್ಥೆ ಮಾಡಿರಿ. ಒಳ್ಳೆ ಸಿಸ್ಟ್ರು ಬೇಕು. ಒಬ್ಬರು ಪ್ರದೀಪ್ ಡಾಕ್ಟ್ರ್ ಇರೋದ್ರಿಂದ ಅವರು ಒಂದು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ಡಾಕ್ಟ್ರ್ ವ್ಯವಸ್ಥೆನೇ ಇಲ್ಲ. ಡಾಕ್ಟ್ರುಗಳು ಇದು ಮಾಡೋದೇ ಇಲ್ಲ. ಏನು ಆ ಡಾಕ್ಟ್ರು ಬಿಟ್ಟರೆ ಯಾರೂ ಇದು ಮಾಡೋದು ಪೇಷಂಟ್ಗಳನ್ನ ಇದು ಮಾಡೋದಿಲ್ಲ. ಆಮೇಲೆ ಆ ಡಾಕ್ಟ್ರ್ ಇಲ್ದಿದ್ರೆ ಇಂಜೆಕ್ಷನ್ನೇ ಮಾಡೋದಿಲ್ಲ. ಡಾಕ್ಟ್ರು ಬರಲಿ, ಡಾಕ್ಟ್ರು ಬಂದಮೇಲೆ ಇಂಜೆಕ್ಷನ್ ಮಾಡ್ತೀವಿ ಹಾಗೆ ಹೀಗೆ ಅಂತಾರಂತ ಇದು ಮಾಡ್ತಾರೆ. 3 ಇವಾದ ಸಿಂಟ್ಯಾಕ್ಸ್ಗಳು. ಕುಡಿಯೋ ನೀರಿನ ಸೌಲಭ್ಯನೇ ಇಲ್ಲ. ಕುಡಿಯೋ ನೀರಿಂದು ಏನೇನೂ ಇಲ್ಲ ಅಲ್ಲಿ. ಟ್ಯಾಂಕ್ ಎಲ್ಲ ಪಾಚಿ ಕಟ್ಟೋಗಿದ್ದಾವೆ. ಬಾತ್ರೂಮ್ ಎಲ್ಲ ಗಲೀಜೆದ್ದೋಗಿದ್ದಾವೆ. ಏನೇನು ವ್ಯವಸ್ಥೆ ಇಲ್ಲ ಅಲ್ಲಿ. ಅಂಥ ಒಂದು ಸ್ಥಿತಿಯಲ್ಲಿದೆ ನಮ್ಮ ಚಿಕ್ಕಜಾಜೂರು ಹಾಸ್ಪಿಟ್ಲು. ಅದನ್ನು ಏನಾಗಬೇಕೀಗ? ಅದು ವ್ಯವಸ್ಥೆ ಸರಿ ಹೋಗ್ಬೇಕು. ವ್ಯವಸ್ಥೆ ಸರಿ ಹೋಗಿ ಕ್ಲೀನಾಗಿ ಯಾವುದನ್ನು ಒಂದು ಸ್ವಲ್ಪ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋದರೆ ಒಳ್ಳೆಯದು. ರಾತ್ರಿ ಹೊತ್ತು ಪೇಷಂಟ್ಗಳು ಬಂದರೆ ನೋಡೋರೇ ದಿಕ್ಕಿರಲ್ಲ ಇಲ್ಲಿ ಪೇಷಂಟ್ಗಳು ಬಂದರೆ. ಯಾರು ಆಟೋದಲ್ಲಿ ಬಂದರೆ ನಮ್ಮ ಹತ್ರ ಇದಿಲ್ಲ ಅದಿಲ್ಲ, ದಾವಣಗೆರೆಗೆ ಹೋಗ್ರಿ, ದುರ್ಗಕ್ಕೆ ಹೋಗ್ರಿ, ಎಲ್ಲೇ ಇದು ಹೊಳಲ್ಕೆರೆಗೆ ಹೋಗ್ರಿ ಅಂತ ಕಳಿಸ್ಬಿಡ್ತಾರೆ. ಒಂದು ಸ್ವಲ್ಪ ಬಟ್ಟೆ ಸುತ್ತಿ ಏನು ಹೆರಿಗೆನೇ ಆಗಿಲ್ಲ ಆಸ್ಪತ್ರೆಯಲ್ಲಿ. ವರ್ಷ ಆಗಿರೋ ಏನು ಇಲ್ಲ. ಅವರು ಮಾಡಿದ್ರೆ ತಾನೇ, ಇದ್ರೆ ತಾನೇ ಅಲ್ಲಿ ಇದ್ರೆ ಅಲ್ಲವ ಇದು ಹೆರಿಗೆ ಪರಿಗೆ ಅದು ಇದು ಮಾಡೋದು. ಎಲ್ಲ ಹೊಳಲ್ಕೆರೆ, ದುರ್ಗ, ದಾವಣಗೆರೆಗೆ ಕಳಿಸ್ತಾರೆ. ಇನ್ನಲ್ಲಿ ಹೆರಿಗೆ ಆಗ್ತವೆ. ಇಲ್ಲಿ ಯಾವ ಹಾಸ್ಪಿಟ್ಲು ಏನು ಸರಿ ಐತೆ ಅಂತಾರಂತ ವ್ಯವಸ್ಥೆ ಇದೈತೆ? ಏನೇನು ಇಲ್ಲ ಇಲ್ಲಿ. ಒಂದು ಸ್ವಲ್ಪ ಅದೆಲ್ಲ ಸರಿ ಹೋಗ್ಬೇಕು. ಒಳ್ಳೆ ರೀತಿಯಿಂದ ಸರಿ ಹೋಗಿ ಮಾಡಿಕೊಡ್ರಿ.